ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂಥ ಈ ಸಂಘರ್ಷದ ಸಮಯದಲ್ಲಿ ನಿಮ್ಮ ಫೋನ್ಗೆ ಏನಾದರೂ ಎಮರ್ಜೆನ್ಸಿ ಅಲರ್ಟ್ ಮೆಸೇಜ್ ಬಂತು ಅಂತ ಅಂದರೆ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗೋದಕ್ಕೆ ಹೋಗ್ಬೇಡಿ. ಆ ಒಂದು ಅಲರ್ಟ್ ಮೆಸೇಜ್ನಲ್ಲಿ ಏನಿದೆ ಅದನ್ನು ದಯವಿಟ್ಟು ಫಾಲೋ ಮಾಡಿ. ಆ ಒಂದು ಅಲರ್ಟ್ ಮೆಸೇಜ್ ನಮ್ಮ ರಾಜ್ಯದಲ್ಲಿ ಕನ್ನಡದಲ್ಲೇ ಬರುತ್ತೆ, ಬೇರೆ ರಾಜ್ಯಗಳಲ್ಲಿ ಆ ರಾಜ್ಯದ ಭಾಷೆಗಳಲ್ಲೇ ಬರುತ್ತೆ, ಇಂಗ್ಲಿಷ್ನಲ್ಲೂ ಕೂಡ ಬಂದರೂ ಬರಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತ ಅಂದರೆ, ಈ ಒಂದು ಎಮರ್ಜೆನ್ಸಿ ಮೆಸೇಜ್ ನಿಮ್ಮ ಫೋನಲ್ಲಿ ಸಿಮ್ ಇಲ್ಲ ಅಂದರೂ ಬರುತ್ತೆ, ನಿಮ್ಮ ಫೋನಲ್ಲಿ ನೆಟ್ವರ್ಕ್ ಇಲ್ಲ ಅಂದರೂ ಬರುತ್ತೆ, ನಿಮ್ಮ ಫೋನ್ ನೆಟ್ವರ್ಕಿಗೆ ವೈಫೈಗೆ ಕನೆಕ್ಟ್ ಆಗಿಲ್ಲ ಅಂದರೂ ಕೂಡ ಬಂದೇ ಬರುತ್ತೆ. ಸೊ ಇದನ್ನು ನಮ್ಮ ಸರ್ಕಾರ ಕಳೆದ 2 ವರ್ಷಗಳಿಂದ ಟೆಸ್ಟ್ ಮಾಡ್ತಾ ಇತ್ತು. ಸೊ ಈ ಸಮಯದಲ್ಲಿ ನಂಗೆ ಅನಿಸ್ತಂಗೆ ತುಂಬ ಹೆಲ್ಪ್ ಆಗಬಹುದು, ಒಳ್ಳೆ ವಿಷಯ ಅಂತೀನಿ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಆಪಲ್ನವರು ನೆಕ್ಸ್ಟ್ ಲಾಂಚ್ ಮಾಡುವಂಥ ಐಫೋನ್ 18 ಸೀರೀಸ್ನಲ್ಲಿ, ಈಗ ಸದ್ಯಕ್ಕೆ 16 ಸೀರೀಸ್ ಇದೆ, 16 ಆದಮೇಲೆ 17 ಬಂದು ಆಮೇಲೆ ಬರುವಂಥ 18 ಸೀರೀಸ್ನಲ್ಲಿ ಯಾವುದೇ ಡೈನಮಿಕ್ ಐಲ್ಯಾಂಡ್ ಇರಲ್ವಂತೆ. ಅಂಡರ್ ಡಿಸ್ಪ್ಲೇ ಸೆಲ್ಫಿ ಕ್ಯಾಮ್ರಾನ ತೊಗೊಂಬರ್ತಾರಂತೆ, ಅದರಲ್ಲೇ ಫೇಸ್ ಐ ಡಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳೋದಾಗ್ತಾ ಇದೆ. ಸೊ ಇದಾಯಿತು ಅಂತ ಅಂದರೆ ಸೆಲ್ಫಿ ಕ್ಯಾಮ್ರಾ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗ್ಬೋದು ಐಫೋನ್ನಲ್ಲಿ, ಅಥವಾ ಮುಂದಿನ 2 ವರ್ಷಗಳಲ್ಲಿ ಅದಿನ್ನೂ ಕೂಡ ಇಂಪ್ರೂವ್ ಆದರೂ ಆಗಬಹುದು. ಒಟ್ಟಿನಲ್ಲಿ ನೀವು ನಾರ್ಮಲ್ ಫೋನ್ ಯೂಸ್ ಮಾಡ್ತಿರ್ಬೇಕಾದ್ರೆ ಯಾವುದೇ ಪಂಚೋಲ್ ಕ್ಯಾಮ್ರಾ ಆಗಲಿ ಡೈನಮಿಕ್ ಐಲ್ಯಾಂಡ್ ಆಗಲಿ ಇರೋದಿಲ್ಲ, ಫುಲ್ ಸ್ಕ್ರೀನ್ ಡಿಸ್ಪ್ಲೇ ರೀತಿ ಕಾಣುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣ್ಬೋದು. ನೋಡೋಣ ಯಾವ ರೀತಿ ಇರುತ್ತೆ ಅಂತ, ಎಷ್ಟು ಪ್ರೈಸನ್ನು ಇನ್ಕ್ರೀಸ್ ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ಆಪಲ್ದು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಹೇಳಿರೋ ಪ್ರಕಾರ ಮುಂದಿನ 10 ವರ್ಷಗಳಲ್ಲಿ AI ಐಫೋನನ್ನು ರೀಪ್ಲೇಸ್ ಮಾಡತ್ತಂತೆ. ಯಾವ ರೀತಿ ರೀಪ್ಲೇಸ್ ಮಾಡುತ್ತೆ ಅಂತ ಇನ್ನೂ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಒಟ್ಟಿನಲ್ಲಿ ಮುಂದಿನ 10 ವರ್ಷಗಳಲ್ಲಿ ಟೆಕ್ನಾಲಜಿ ತುಂಬ ಚೇಂಜ್ ಆಗಿರುತ್ತೆ. ಮೋಸ್ಟ್ಲಿ ನಾವು ನಮ್ಮ ಕೈಯಲ್ಲಿ ಫೋನ್ ಬಿಟ್ಟು ಬೇರೆಗೆ ಏನಾದ್ರು ಡಿವೈಸ್ ಯೂಸ್ ಮಾಡ್ತಾ ಇರ್ತೀವ, ನಮ್ಮ ವಾಚಲ್ಲೇ ಪ್ರತಿಯೊಂದು ಇರುತ್ತಾ ಏನು, ಅಥವಾ ನಾವು ಹಾಕುವಂಥ ಇಯರ್ಬಡ್ಸ್ನಲ್ಲೇ ಪ್ರತಿಯೊಂದು ಇರೋ ರೀತಿ, ಅಥವಾ ನಾವು ಹಾಕುವಂಥ ಕನ್ನಡಕದಲ್ಲೇ ಪ್ರತಿಯೊಂದು ಬರೋ ರೀತಿ ಆಗುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಮುಂದಿನ 10 ವರ್ಷದಲ್ಲಿ ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಗ್ಯಾರಂಟಿ ಇಲ್ಲ, ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶದಲ್ಲಿ ಸ್ಟಾರ್ಲಿಂಕ್ ಲಾಂಚ್ ಆಗುವಂಥದ್ದು ಕನ್ಫರ್ಮ್ ಆಗೋಗಿದೆ. ಸೊ ಈಗ ಕೆಲವೊಂದು ಸ್ಪೆಕ್ಯುಲೇಷನ್ಸ್ ಬರ್ತಾ ಇದೆ ಆಯಿತಾ, ಎಷ್ಟಕ್ಕೆ ಲಾಂಚ್ ಆಗ್ಬೋದು ಅಂತ. ಸೊ ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ದೇಶದಲ್ಲಿ 3,000ದಿಂದ 7,000 ರೂಪಾಯಿಗೆ ಈ ಒಂದು ಸ್ಟಾರ್ಲಿಂಕ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಶುರು ಆಗ್ಬೋದಂತೆ. 3,000 ಅಂದರೆ ನಾಟ್ ಬ್ಯಾಡ್ ಅಂತೀನಿ ಆಯಿತಾ. ಕೆಲವೊಂದು ಕಡೆ ಕೆಲವೊಂದು ರಿಮೋಟ್ ಏರಿಯಾಗಳಲ್ಲಿ ನೆಟ್ವರ್ಕೇ ಸಿಗಲ್ಲ, ಆ ಥರ ಜಾಗಗಳಲ್ಲಿ ಇದು ಹೆವಿ ಯೂಸ್ ಆಗುತ್ತೆ. 3,000 ಅಂದರೂ ಕೂಡ ನಾಟ್ ಬ್ಯಾಡ್ ಅಂತೀನಿ ಆಯಿತಾ. ಮತ್ತು ಇನಿಷಿಯಲ್ ಇನ್ಸ್ಟಾಲೇಷನ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಇರುತ್ತೆ, 20,000ರಿಂದ 35,000 ರೂಪಾಯಿ ಆಗಬಹುದು ಇನಿಷಿಯಲ್ ಇನ್ಸ್ಟಾಲೇಷನ್ ಚಾರ್ಜು ಆಯಿತಾ. ಸೊ ನಂಗೆ ಅನ್ನಿಸ್ತಂಗೆ ಇದು ಎಷ್ಟೇ ಜಾಸ್ತಿ ಆದರೂ ರಿಮೋಟ್ ಏರಿಯಾಗಳಲ್ಲೇ ಹೆವಿ ಯೂಸ್ ಆಗೇ ಆಗುತ್ತೆ. ನೋಡೋಣ ಬಂದಮೇಲೆ ಆ್ಯಕ್ಚುಲಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, GTA 6 ಮತ್ತೊಮ್ಮೆ ಡಿಲೇ ಆಗಿದೆ ಆಯಿತಾ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿ 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 ಈ ವರ್ಷ ಬರುತ್ತೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಸೊ ಈಗ ಮತ್ತೊಮ್ಮೆ ಮೇ 26, 2026ಕ್ಕೆ ಮುಂದಿನ ವರ್ಷಕ್ಕೆ ಪೋಸ್ಟ್ಪೋನ್ ಆಗಿದೆ. 1 ವರ್ಷ ಕ್ಲೋಸ್ ಟು ಡಿಲೇ ಆಗ್ತಾ ಇರೋದು. ಸೊ ಡಿಲೇ ಮೇಲೆ ಡಿಲೇ, ಆ್ಯಕ್ಚುಲಿ ಇಷ್ಟೊತ್ತಿಗೆ ಲಾಂಚ್ ಆಗಬೇಕಾಗಿತ್ತು GTA 6, ಬಟ್ ಟ್ರೇಲರ್ ಏನೋ ಲಾಂಚ್ ಮಾಡಿದ್ರು ಆಯಿತಾ, ಸ್ವಲ್ಪ ಖುಷಿ ಪಡ್ಸೋಣ ಅಂತ. ಸೊ ಈ GTA 6 ಲಾಂಚ್ ಆಗಿ 24 ಗಂಟೆಗಳ ಒಳಗೆ 475 ಮಿಲಿಯನ್ ವ್ಯೂಸನ್ನು ಪಡ್ಕೊಂಡಿರುವಂಥದ್ದು. ಸೊ ಇದು 2ನೇ ಅತಿ ದೊಡ್ಡ ವಿಡಿಯೋ ಲಾಂಚ್ ಅಂತೆ. ಸೊ ಸೆಕೆಂಡ್ ಬಿಗ್ಗೆಸ್ಟ್ ವಿಡಿಯೋ ಲಾಂಚ್ ಅಂತೆ. ಸೊ 24 ಗಂಟೆ ಒಳಗೆ 47 ಕೋಟಿ ವ್ಯೂಸ್ ಅಂತ ಅಂದರೆ ಲೆಕ್ಕ ಹಾಕಿ ಎಷ್ಟು ಕ್ರೇಜ್ ಇರ್ಬೋದು ಈ ಒಂದು ಗೇಮ್ಗೆ ಅಂತ. ನೀವು ನಂಬಲ್ಲ, ಈ ಒಂದು ಗೇಮ್ ಡೆವಲಪ್ ಮಾಡೋದಕ್ಕೆ ಸುಮಾರು $2 ಬಿಲಿಯನ್ ದುಡ್ಡು ಖರ್ಚಾಗಿರೋದು. $2 ಬಿಲಿಯನ್. ಪಾಕಿಸ್ತಾನ IMFಗೆ ಭಿಕ್ಷೆ ಬಿಡ್ತಾ ಇದೆ $1 ಬಿಲಿಯನ್, 1.2 ಬಿಲಿಯನ್. ಈ ಅಮೇರಿಕಾದವರು ನೋಡಿ, ಒಂದು ಗೇಮನ್ನೇ $2 ಬಿಲಿಯನ್ ಡೆವಲಪ್ ಮಾಡಿಬಿಟ್ಟವ್ರೆ. ಪ್ರಾಫಿಟ್ ಮಾಡುತ್ತೋ ಎಲ್ವೋ ಇದರಿಂದ ಗೊತ್ತಿಲ್ಲ, ಮೋಸ್ಟ್ಲಿ ಮಾಡುತ್ತಾ ಆಯಿತಾ. ನಂಗೆ ಅನ್ನಿಸ್ತಂಗೆ ವಿತಿನ್ 1 ಮಂತಲ್ಲೇ ಮಾಡಿದ್ರು ಮಾಡ್ಬೋದು, ಅಷ್ಟು ಕ್ರೇಜ್ ಈ ಒಂದು ಗೇಮಿಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶದ ಕೆಲವು ಜನ ಡೆವಲಪರ್ಗಳು ಕಾರಿಗೆ ಒಂದು ವೈರ್ಲೆಸ್ ಫಾಸ್ಟ್ ಚಾರ್ಜರ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಆಯಿತಾ. ಸೊ ಬರೀ 3 ಗಂಟೆಯಲ್ಲಿ ಒಂದು ಕಾರನ್ನು 90% ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಇದೆಯಂತೆ. ವೈರ್ಲೆಸ್ ಚಾರ್ಜಿಂಗ್ ಟೆಕ್ನಾಲಜಿ ಒಂದು ಒಳ್ಳೆಯದೇ, ಬಟ್ ಅದರಿಂದ ತುಂಬ ಜಾಸ್ತಿ ಪವರ್ ವೇಸ್ಟ್ ಆಗುತ್ತೆ ಆಯಿತಾ.
ಅದನ್ನು ಕಡಿಮೆ ಮಾಡಿ ಇವ್ರು ಇಂಪ್ಲಿಮೆಂಟ್ ಮಾಡಿದರೆ ನಂಗೆ ಅನ್ನಿಸ್ದಂಗೆ ಸೂಪರ್ ವಿಷಯ ಅಂತ ಅನ್ಬೋದು. ಸೊ ನಮ್ಮ ದೇಶದಲ್ಲೇ ಇಂಡಿಜಿನಿಯಸ್ ಆಗೇ ಇದನ್ನು ಡೆವಲಪ್ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ, ನೋಡೋಣ ಯಾವ ರೀತಿ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಇದಾಯಿತು ಅಂದರೆ ನಾವು ಮನೇಲಿ ಬಂದುಬಿಟ್ಟು ಬೈಕನ್ನು ಕಾರನ್ನು ಚಾರ್ಜಿಂಗ್ ಪ್ಲಗ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಬಂದು ಪಾರ್ಕ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ ಚಾರ್ಜ್ ಆಗಿಬಿಡುತ್ತೆ. ಹೆವಿ ಇಂಟ್ರೆಸ್ಟಿಂಗ್ ವಿಷಯ. ಎಲ್ ಜಿ ಅವರು ಒಂದು ಯುನೀಕ್ ಡಿಸ್ಪ್ಲೇಯನ್ನು ಅನ್ವೀಲ್ ಮಾಡಿದ್ದಾರೆ ಆಯಿತಾ. ಸೊ ಶೇಪ್ ಶಿಫ್ಟಿಂಗ್ ಡಿಸ್ಪ್ಲೇ, ಇದನ್ನು ಕಾರ್ನಲ್ಲಿ ಯೂಸ್ ಮಾಡ್ಬೋದಂತೆ ಆಯಿತಾ. ಸೊ ಏನಾಗುತ್ತೆ ಅಂತ ಅಂದರೆ ಬಟನ್ಸು ಟ್ರಾನ್ಸ್ಫಾರ್ಮ್ ಆಗುತ್ತೆ, ಶೇಪ್ ಶಿಫ್ಟ್ ಆಗುತ್ತೆ ಆಯಿತಾ. ಸೊ ಒಂದು ವೀಲ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ, ಬಟನ್ಸ್ಗಳ ಕೆಳಗಡೆಯಿಂದ ಪಾಪ್ ಆಗುತ್ತೆ. ಸೊ ಇದನ್ನು ಕಾರ್ಗಳಲ್ಲಿ ಯೂಸ್ ಮಾಡ್ಬೋದು, ಇದನ್ನು ಕಾರ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ. ನೋಡೋಣ ಫ್ಯೂಚರಲ್ಲಿ ಈ ರೀತಿ ಬರ್ಬೋದು. ಶೇಪ್ ಶಿಫ್ಟಿಂಗ್ ಬಟನ್ಸ್ಗಳು, ಡಿಸ್ಪ್ಲೇ ಪ್ರತಿಯೊಂದು ಇದರಲ್ಲಿದೆ ಆಯಿತಾ. ಹೆವಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಗೂಗಲ್ನವರು ಆಕ್ಸಿಡೆಂಟ್ ಆಗಿ ನೆಕ್ಸ್ಟ್ ಲಾಂಚ್ ಆಗುವಂಥ ಈ ಆ್ಯಂಡ್ರಾಯ್ಡ್ ವರ್ಷನ್ದು ಕೆಲವೊಂದು ಸ್ಕ್ರೀನ್ಶಾಟನ್ನು ಲೀಕ್ ಮಾಡಿಬಿಟ್ಟಿದ್ದಾರೆ ಆಯಿತಾ, ಮಿಸ್ ಆಗಿ. ಮೋಸ್ಟ್ಲಿ ಇದು ಆ್ಯಂಡ್ರಾಯ್ಡ್ 17 ಇರ್ಬೋದಾ ಏನೋ ಗೊತ್ತಿಲ್ಲ, 16 ಅಂತೂ ಅಲ್ಲ, ಮೋಸ್ಟ್ಲಿ 17 ಇರ್ಬೋದಾ ಅಂತ. ಸೊ ತುಂಬ ಯುನೀಕ್ ಆಗಿರುವಂಥ ಫುಲ್ಲಿ ರೀಡಿಸೈನ್ಡ್ ಲುಕ್ ಆಯಿತಾ. ಸೊ ನೆಕ್ಸ್ಟ್ ಅವ್ರದ್ದು ಏನು ಐಒ ಆಗುತ್ತೆ 2025, ಅದಕ್ಕೆ ಮುಂಚೆನೇ ಲೀಕ್ ಆಗಿಬಿಟ್ಟಿದೆ. ಸೊ ಸಖತ್ತಾಗಿದೆ, ಯುನೀಕ್ ಆಗಿದೆ. ಕೆಲವೊಂದು ಟೆಕ್ಸ್ಟ್ಗಳು, ಆ್ಯನಿಮೇಷನ್ಸ್ಗಳು, ಅಂದರೆ ನಾವು ಮೇಲ್ಗಡೆ ಬ್ರೈಟ್ನೆಸ್ ಮೇಲೆ ಕಡಿಮೆ ಜಾಸ್ತಿ ಮಾಡ್ತೀವಲ್ಲ, ಅದೆಲ್ಲ ತುಂಬ ರೀಡಿಸೈನ್ ಮಾಡಿದರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ. ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಒಟ್ಟಿಗೆ ನೆಕ್ಸ್ಟ್ ಬರುವಂಥ ಆ್ಯಂಡ್ರಾಯ್ಡ್ ಕಂಪ್ಲೀಟ್ಲಿ ರೀಡಿಸೈನ್ ಆಗಿ ಬರುತ್ತಂತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಗೂಗಲ್ನವರು ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ಐಫೋನ್ನ ಟ್ರಾಲ್ ಮಾಡಿ ಒಂದು ವಿಡಿಯೋನ ಬಿಟ್ಟಿದ್ದಾರೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಐಫೋನ್ 17 ಏನು ಲಾಂಚ್ ಆಗುತ್ತೆ, ಅದ್ರದ್ದು ಆಲ್ರೆಡಿ ಕೆಲವೊಂದು ಲೀಕ್ಡ್ ಇಮೇಜ್ ಎಲ್ಲ ಬಂದುಬಿಟ್ಟಿದೆ. ಸೊ ಈ ಫೋನ್ ನೋಡೋದಕ್ಕೆ ಸೇಮ್ ಪಿಕ್ಸೆಲ್ ಫೋನ್ ರೀತಿಯಲ್ಲೇ ಇರೋದ್ರಿಂದ ಅದನ್ನು ಆಡಿಕೊಂಡು ಗೂಗಲ್ನವರು ಈ ಒಂದು ಆ್ಯಡನ್ನು ಬಿಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ. ನನಗೆ ಯಾಕೋ ಆಪಲ್ ಅವ್ರದ್ದು ಏನು ಹೊಸ ಡಿಸೈನ್ ಬರ್ತಾ ಇದೆ ಐಫೋನ್ 17 ಸೀರೀಸ್ದು ಅಷ್ಟು ಇಷ್ಟ ಆಗಲಿಲ್ಲ ಆಯಿತಾ. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ, ಇನ್ನು ಕೆಲವು ದಿನಗಳಲ್ಲಿ ಅದರ ಡಿಸೈನನ್ನು ರಿವೀಲ್ ಮಾಡ್ತೀನಿ ಆಯಿತಾ. ತರಿಸ್ತಾ ಇದ್ದೀನಿ, ಬರುತ್ತೆ ಮೋಸ್ಟ್ಲಿ ಇನ್ನೊಂದು 10 ದಿನದಲ್ಲಿ ಬರ್ಬೋದೇನೋ, ಕಾಯ್ತಾ ಇರಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಆಪಲ್ನವರು ಮೋಸ್ಟ್ಲಿ ಮುಂದಿನ ತಿಂಗಳು, ಇನ್ನು ಕೆಲವು ದಿನಗಳಲ್ಲಿ ಅವ್ರದ್ದು iOS 19 ಅನ್ವೀಲ್ ಮಾಡಬಹುದು. ಇದರದ್ದು ಲೀಕ್ ಆಗಿರುವಂಥ ಕೆಲವೊಂದು ಸ್ಕ್ರೀನ್ಶಾಟನ್ನು ನಾವು ನೋಡೋದಕ್ಕೆ ಆ್ಯಂಡ್ರಾಯ್ಡ್ ಫೋನ್ ರೀತಿಯಲ್ಲೇ ಅನಿಸುತ್ತೆ ಆಯಿತಾ. ಸೊ ಮೋಸ್ಟ್ಲಿ WWDC ಅವ್ರದ್ದೇನು ಬರುತ್ತೋ ಅದರಲ್ಲಿ ಅವರು ಅನ್ವೀಲ್ ಮಾಡಬಹುದು iOS 19. ನೋಡೋಣ ಏನೆಲ್ಲ ಚೇಂಜಸ್ ಮಾಡಿರ್ತಾರೆ, ಎಷ್ಟು ಇಂಟಿಗ್ರೇಷನ್ ಜಾಸ್ತಿ ಆಗಿರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡುವಂಥ ನೆಕ್ಸ್ಟ್ ಗ್ಯಾಲಕ್ಸಿ Z Fold 7 ಏನಿದೆ, ಅದು ತುಂಬ ಅಂದರೆ ತುಂಬ ತಿನ್ನಾಗಿರುತ್ತಂತೆ. ತಿನ್ನಷ್ಟು ಫೋಲ್ಡಬಲ್ ಫೋನ್ ಆಗಬಹುದಂತೆ. ಕೇವಲ 8.9 mm ಥಿಕ್ನೆಸ್, ಅಂದರೆ ಒಂದು ನಾರ್ಮಲ್ ಫೋನ್ ಇಟ್ಕೊಂಡಂಗೆ ಆಗುತ್ತೆ. ನೀವು ಫೋಲ್ಡಬಲ್ ಫೋನ್ ಇಟ್ಕೊಂಡಿದ್ದೀರ ಅಂತ ಅನ್ಸೋದಿಲ್ಲ, ಅಷ್ಟು ತಿನ್ನಾಗಿರುವಂಥ ಸ್ಮಾರ್ಟ್ ಫೋನ್ ಇದಾಗುತ್ತಂತೆ. ನೋಡೋಣ ಹೆಂಗಿರುತ್ತೆ ಅಂತ. ಐ ಹೋಪ್ ಅವ್ರು ನನಗೆ ಕಳಿಸ್ತಾರೆ ಅಂತ ಕೂಡ ಅಂದ್ಕೊಳ್ಳೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಿವೋದವರು ಕೂಡ ಒಂದು X Fold 5 ಅಂತ ಫೋಲ್ಡಬಲ್ ಫೋನ್ನ ತೊಗೊಂಬರ್ತಾರೆ. ಇದು ಕೂಡ ತುಂಬ ಸ್ಲಿಮ್ ಆಗಿರುತ್ತಂತೆ, ಎಷ್ಟು ಸ್ಲಿಮ್ ಅಂತ ಗೊತ್ತಿಲ್ಲ. ಸೊ ಸ್ಲಿಮ್ ಆಗಿದ್ರು ಸಹ ಇದರಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿಯನ್ನು ಹಾಕ್ತಾರಂತೆ. ಇದು ಒಳ್ಳೆ ವಿಷಯ, 6000 mAh ಕೆಪಾಸಿಟಿ ಬ್ಯಾಟ್ರಿ ಅಂದರೆ. ನೋಡೋಣ ಎಷ್ಟಕ್ಕೆಲ್ಲ ಲಾಂಚ್ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಐಕೂನ್ ಅವರು ಐಕೂನ್ Neo 10 ಫೋನನ್ನು ಲಾಂಚ್ ಮಾಡ್ತಾ ಇದ್ದಾರೆ ಮೇ 26ನೇ ತಾರೀಕು. ಇದರಲ್ಲಿ 8S Gen 4 ಪ್ರೊಸೆಸರ್ ಇರುತ್ತೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಇದರಲ್ಲಿ ಡೆಡಿಕೇಟೆಡ್ ಒಂದು ಗೇಮಿಂಗ್ ಚಿಪ್, ಪವರ್ ಗೇಮರ್ಸ್ಗಳಿಗೆ ಅಂತಲೇ ಒಂದು ಡೆಡಿಕೇಟೆಡ್ Q1 ಚಿಪ್ಪನ್ನು ಹಾಕಬಹುದು. ನೋಡೋಣ ಇದು 26ನೇ ತಾರೀಕು ಎಷ್ಟಕ್ಕೆ ಲಾಂಚ್ ಆಗುತ್ತೆ. ಮೋಸ್ಟ್ಲಿ ಒಂದು 30,000 ರೂಪಾಯಿಗೆ ಲಾಂಚ್ ಆಗಲಿ ಅಂತ ಅನ್ಕೋತೀನಿ, ಅಂಡರ್ 30K. ಇದಾದ ನಂತರ OnePlus ಕಡೆಯಿಂದ OnePlus Nord 5, ಇದು ಕೂಡ ಅಂಡರ್ 30Kನೇ ಲಾಂಚ್ ಆಗಬಹುದು. ಇದರಲ್ಲಿ MediaTek Dimensity 9400 ಈ ಪ್ರೊಸೆಸರ್ ಇರುತ್ತಂತೆ. ಸೊ ನೋಡೋಣ, ಇದು ಕೂಡ ಇನ್ನು ಕೆಲವು ದಿನಗಳಲ್ಲಿ ಲಾಂಚ್ ಆಗುತ್ತೆ. 7000 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತಂತೆ ಒಂದು Nord 5ನಲ್ಲಿ. ನೋಡೋಣ, ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.